ಸರ್ ನಾನು ಒಂದಷ್ಟು ಜನ ಲೀಡರ್ಗಳು ಹೇಳ್ತೀನಿ, ಒಂದು 5 ಲೀಡರ್ಗಳದ್ದು ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ನೀವು ಒಂದೊಂದು ನಿಮಿಷದಲ್ಲಿ ಹೇಳಬೇಕು. ವಾಟಾಳ್ ನಾಗರಾಜ್ ನಮ್ಮ ತಂದೆಯವರ ಸಮಾನರು, ತಂದೆ ಜೊತೆ ಓದ್ತಾ ಇದ್ದವರು, ಅವ್ರ ಬಗ್ಗೆ ನಾನು ಏನು ಕೆಟ್ಟದಾಗಿ ಹೇಳೋದಿಲ್ಲ. ಚಳುವಳಿ ಮಾಡಿ ಅವ್ರ ಜೀವನನೇ ಅವ್ರ ಸಂಸಾರನೇ ಕನ್ನಡ ನಾಡಿಗಾಗಿ ತ್ಯಾಗ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾವು ನಿಜವಾಗ್ಲೂ ಗೌರವ ಕೊಡಲೇಬೇಕು. ಅವ್ರಿಗೆ ವಯಸ್ಸು ಎಷ್ಟಾಗಿರ್ಬೋದು ಅಂತ ನಮ್ಮ ತಂದೆ ವಯಸ್ಸು ಅಂತ ಹೇಳ್ತಿಲ್ವಾ? ಹೇಳಿ ಎಷ್ಟಂತ, ಯಾಕಂದ್ರೆ ಎಷ್ಟೋ ಇಂಟರ್ವ್ಯೂನಲ್ಲಿ ಅವ್ರನ್ನ ನಾವು ಕೇಳ್ಬಿಟ್ಟಿದೀವಿ ಸರ್. ಮೇಡಮ್, ನಮ್ಮ ತಂದೆ ವಯಸ್ಸು 90. ಓಕೆ, ನಮ್ಮ ತಂದೆ ವಯಸ್ಸು ನಮ್ಮ ತಂದೆ ಅವರೆಲ್ಲ ನಮ್ಮ ನರಸೀಪುರ ತಾಲೂಕಿನೇ ಒಂದೇ ಹಾಸ್ಟೆಲ್ ಇದ್ದದು. ನಮ್ಮ ತಂದೆ ಹೇಳ್ತಾ ಇದ್ರು ನಾನು ಅವರೆಲ್ಲ ಜೊತೆ ಇದ್ವಪ್ಪ ಅಂತ. ನಿಮ್ಮ ತಂದೆ ಅವರು ಕ್ಲಾಸ್ಮೇಟಾ? ಹೌದು ಮೇಡಮ್, ಅವ್ರು ಹಾಸ್ಟೆಲ್ ಇದ್ರು, ನಮ್ಮೂರು ಪಕ್ಕದವರೇ, ಅವ್ರಿಗೂ ಗೊತ್ತು ತಂದೆ. ಅದಕ್ಕೆ ನಾನು ಹೇಳೋದು ಸಮಾನರು. ಅವ್ರ ಸಮಾನರ ಜೊತೆಗೆ ಅವರು ಬಂದಂಥ ಸ್ಥಿತಿ, ಬೆಂಗಳೂರಲ್ಲಿ ಇದ್ದಂಥ ಸ್ಥಿತಿ, ಅಂಥ ಸಂದರ್ಭದಲ್ಲಿ ಭಾಷೆಗಾಗಿ ಬೆಂಗಳೂರು ಜನರ ಎಚ್ಚರ ಮಾಡಲಿಕ್ಕೆ ಹೋರಾಟ ಮಾಡಿದ್ದು, ಎಷ್ಟೊಂದು ಅವರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವೆಲ್ಲ ನಾವು ಮರೆಯಲಾಗದ ವಿಚಾರ. ಹೋರಾಟಗಳು ಬೇರೆ, ಹೋರಾಟ ಮಾಡಿದವರು ಒಳ್ಳೆ ಕೆಲಸ ಮಾಡಿದಾಗ ಗೌರವ ಕೊಡಲೇಬೇಕಂತ ನಮ್ಮ ಧರ್ಮ. ಓಕೆ ಸರ್, ಮುಂದಿನ ಹೆಸರು CM ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಾನು ಕಂಡಂತೆ 40 ವರ್ಷದಿಂದ ನೋಡಿದ್ದೀನಿ. 40 ವರ್ಷದಲ್ಲಿ ಇದ್ರಲ್ಲ, ಆ ಸಿದ್ದರಾಮಯ್ಯ ಆಗಿದ್ದರೆ ಇವತ್ತು ನಂಬರ್ 1 ಸಿದ್ದರಾಮಯ್ಯ ಇಂಡಿಯಾ ದೇಶಕ್ಕೆ. 40 ವರ್ಷದಲ್ಲಿ ನಾನು ನೋಡಿದ್ನಲ್ಲ, ಆವತ್ತು ಸಿದ್ದರಾಮಯ್ಯನವ್ರು ಆಗಿದ್ದರೆ ಇಡೀ ದೇಶದಲ್ಲಿ ನಂಬರ್ 1 ಸಿದ್ದರಾಮಯ್ಯ. ಆವಾಗಿನ ಸಿದ್ದರಾಮಯ್ಯಗೂ ಇವಾಗಿನ ಸಿದ್ದರಾಮಯ್ಯಗೂ ಏನು ವ್ಯತ್ಯಾಸ? ತುಂಬ ಬದಲಾಗಿದೆ. 1-2 ಪಾಯಿಂಟ್ ಹೇಳಿ. ಈಗ ಆಡಳಿತ ಮಾಡ್ತಾರೆ, ಅವ್ರ ಎದುರು ಅಧಿಕಾರಿಗಳು ನಿಂತ್ಕೊತಿರಲಿಲ್ಲ 40 ವರ್ಷದಲ್ಲಿ. ಅವರು ಸಿದ್ದರಾಮಯ್ಯ ಬರ್ತಾರೆ ಅಂದರೆ ತುಂಬ ಜನ ಕಿಟಕಿಲೋ ನಿಂತ್ಕೊತಿರು. ಅಧಿಕಾರಿಗಳು ಹೆಂಗೆ ಬೈತಾರೆ ನೋಡೋಕಂತ. ಎಷ್ಟೋ ಜನ ಅಧಿಕಾರಿಗಳು ಸಭೆಗೆ ಹೋಗ್ತಿರಲಿಲ್ಲ, ಎದುರ್ಕೊಂಡು. ಸಭೆಗೆ ಹೋಗಿದ್ದವರು ಇಬ್ಬರನ್ನ ಕರೆಸಿ ಸಸ್ಪೆಂಡ್ ಮಾಡಿಬಿಟ್ಟಿದ್ರು. ಇವತ್ತು ಅವ್ರು ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಒಂದು ಪಕ್ಷ, ರಾಜಕೀಯ ಪಕ್ಷ, ಕೇಂದ್ರ ಸರ್ಕಾರ, ಕೇಂದ್ರದವ್ರ ಒತ್ತಡ, ಎಲ್ಲ ಒತ್ತಡಗಳನ್ನ ಸಹಿಸ್ಕೊಂಡು ಕೆಲಸ ಮಾಡಬೇಕಾಗದೆ. ಅದರಿಂದ ಆ ಒಂದು ಗತ್ತು ಗಮ್ಮತ್ತು ಇಲ್ಲ. ಕುಮಾರಸ್ವಾಮಿ ಅವರಿಗೆ ಕಾಳಜಿ ಇದೆ, ಆದರೆ ಕಾಳಜಿನ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಅಷ್ಟೇ ಕಾಳಜಿ ಇಟ್ಕೊಳ್ಳೋದು. ಅವ್ರು ಕಾಳಜಿ ಇದೆ ಜನಪರವಾಗಿ, ರೈತರ ಪರವಾಗಿ, ದೇವೇಗೌಡರ ಥರ ಆಗಬೇಕು ಅಂತ. ದೇವೇಗೌಡರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದು, ಅವ್ರಿಗೆ ಪ್ರತಿಯೊಂದು ಕಷ್ಟನೂ ಗೊತ್ತು. ನೋಡಿ, ಅವರು ಮಾಜಿ ಪ್ರಧಾನಿ ಹೋಗಿ SPIC ಕಾಯ್ದೆ ರದ್ದು ಮಾಡಿ ಅಂತ ಅವರು ನಿನ್ನೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. MP ಗಳಿಗೆ ಒಳ್ಳೆಯ ವಿಷಯ ಮೇಡಮ್ ಅದು. ಅಂಥ ವಿಚಾರಗಳನ್ನ ಮಾತಾಡಬೇಕು. ಕುಮಾರಸ್ವಾಮಿ ಅವರು ಆಸಕ್ತಿ ಇದೆ, ಒಳ್ಳೇದು ಮಾಡಬೇಕು ಅನ್ನೋದಿದೆ. ಆದರೆ ಸ್ವಲ್ಪ ಅವರ ಜೊತೆ ಇರ್ತಕ್ಕಂಥವ್ರು ಸ್ವಲ್ಪ ಒಳ್ಳೊಳ್ಳೆ ಜನಗಳು ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡಬೇಕು. ಬರೀ ಹೇಳ್ಕೊಂಡು ಮುಂದೆ ಹೋದರೆ ಪ್ರಯೋಜನ ಆಗಲ್ಲ. ಯಡಿಯೂರಪ್ಪನವರು ಅಡ್ಮಿನಿಸ್ಟ್ರೇಷನ್, ಗುಡ್ ಅಡ್ಮಿನಿಸ್ಟ್ರೇಷನ್. ಅವರು ಕೂಡ ಆ ಜೊತೆಯಲ್ಲಿ ಸರಿಯಾಗಿರ್ತಕ್ಕಂಥ ಜನಗಳು ಇಟ್ಕೊಂಡು ಅವ್ರ ಹೆಸರು ಕೇಳಿಸ್ಕೊಂಡ್ರು. ಬಟ್ ಅವರು ನಿಜವಾಗ್ಲೂ ಕೂಡ ಅವರು ಕೂಡ ಗ್ರಾಸ್ ರೂಟ್ ಲೆವೆಲಿಂದ ಬಂದು ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದವರು. ಭಾಳ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಸಿಕ್ತು. ಆಮೇಲೆ ಬರ್ತಾ ಬರ್ತಾ ಆಂತರಿಕವಾದ ಪಕ್ಷದ ಗದ್ದಲಗಳಲ್ಲಿ ಅವ್ರ ಹೆಸರನ್ನು ಕೇಳಿಸ್ಬಿಟ್ರು. ದೇವೇಗೌಡರು ನೋಡಿ, ಅವರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದು. ನನಗೆ ಅವರು ಅರ್ಧ ರಾಜಕಾರಣ ಗೊತ್ತಿದ್ದ, ಅರ್ಧ ಗೊತ್ತಿಲ್ಲ, ಯಾಕೆ ನಾವು ಊಟ ಇರಲಿಲ್ವಲ್ಲ. ಆದ್ದರಿಂದ ದೇವೇಗೌಡರಿಗೆ ಪ್ರಾಮಾಣಿಕವಾಗಿ ಕಷ್ಟದಿಂದ ಮೇಲೆ ಬಂದಿರೋದು, ತುಂಬ ಕಷ್ಟದಿಂದ ಬಂದು ರಾಜಕಾರಣದಲ್ಲಿ ಮೇಲೆ ಬಂದು, ಅದು ಕೂಡ ದೇಶದ ಪ್ರಧಾನಿ ಆಗ್ತಕ್ಕಂಥ ಒಂದು ಸುಯೋಗ ಬಂತು ಅಂದರೆ ಕರ್ನಾಟಕಕ್ಕೆ. ಆ ದೇವೇಗೌಡರು ರಾಜಕಾರಣದಲ್ಲಿ ಎಷ್ಟು ಚಾಣಕ್ಯರೋದನ್ನ ಅದೇ ನೋಡಬೇಕಾಗ್ತದೆ. ಚಾಣಕ್ಷೇತ್ರದ ರಾಜಕಾರಣ ಮತ್ತು ಜನಪರ ಕಾಳಜಿ ಚೆನ್ನಾಗಿದೆ. ಅವ್ರು ಇವತ್ತು ಕೂಡ 94 ವರ್ಷದಲ್ಲಿ ಇಷ್ಟು ಕಾಳಜಿ ಇಟ್ಕೊಂಡ್ರೆ ನಾವು ಅವ್ರಿಗೆ ಖಂಡಿತವಾಗ್ಲೂ. ಮೊನ್ನೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಅವರು ಕೈ ಮುಗಿದು ಮಾತನಾಡಿದ್ದು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗೋಯ್ತು ಸರ್. ಖಂಡಿತ ಆ ಕಾಳಜಿ ಇವಾಗಿನ ರಾಜಕಾರಣಿಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಅವರೆಲ್ಲ ಮೇಲ್ ಬಂದ್ಬಿಟ್ಟಿರ್ತಾರೆ, ಶ್ರೀಮಂತನಾಗಿರ್ತಾನೆ, ಇವರು ರಾಜಕಾರಣಕ್ಕೆ ಬಂದಿರ್ತಾರೆ. ಆದರೆ ಅಪ್ಪನಾಗಿರೋವನು ಕೆಳಗಡೆಯಿಂದ ಕಷ್ಟಪಟ್ಟಿರ್ತಾನೆ. ಪ್ರತಿಯೊಂದು ಎಲ್ಲ ಗೊತ್ತಿರ್ತದೆ. ಈಗ ಯಡಿಯೂರಪ್ಪನವ್ರಿಗೆ ಗೊತ್ತಿರೋ ಕಷ್ಟ ಅವ್ರ ಮಗನಿಗೆ ಗೊತ್ತಿಲ್ಲ, ವಿಜಯೇಂದ್ರಿಗಾಗಲಿ ಇನ್ನೊಬ್ರಿಗೆ ಅವ್ರಿಗೆ ಗೊತ್ತಿಲ್ಲ. ಯಡಿಯೂರಪ್ಪನವರು ಭಾಳ ಕೆಳ ಹಂತದಿಂದ ಹೋರಾಟ ಮಾಡ್ಕೊಂಡು ಕರ್ನಾಟಕ ಸುತ್ತಿ ಕಾರ್ಯಕರ್ತರು ಕಟ್ಟಿ, ಸಂಘಟನೆ ಕಟ್ಟಿ, ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದರು. ಅವರ ದಾಟಿ ಇವರು ಬರಲ್ಲ. ಹಂಗೇನೆ ದೇವೇಗೌಡರು ಕರ್ನಾಟಕ ಕಂಡಂಥ ದೇವೇಗೌಡರು ಇರಲಿ, ಯಡಿಯೂರಪ್ಪ ಇರಲಿ, ಇವರೆಲ್ಲ ಕರ್ನಾಟಕದ ಜನರ ಶಕ್ತಿ ಮತ್ತು ನಾಡಿ ಮಿಡಿತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ.